ನನಗೆ ದೇವರ ಬಗ್ಗೆ ನಂಬಿಕೆ ಇಲ್ಲ. ಹಾಗಾಗಿ ನಂಬಿಕೆ ಇರೋರಿಗೆ ಅದೊಂದು ಶಕ್ತಿ ಕೊಡುತ್ತೆ ಅಂತ ನಾನು ಇಲ್ಲ ಅಂತ ಹೇಳಲ್ಲ. ರಾಜಕೀಯದ ಬಳಕೆ ಆಗ್ತಾ ಇದೆ, ಅದು ದುರಂತ. ಇವತ್ತು ಜಗತ್ತು ಇಷ್ಟೊಂದು ಮುಂದುವರೆದಿದೆ, ವೈಜ್ಞಾನಿಕವಾಗಿ ಇಷ್ಟೊಂದು ಮುಂದುವರಿತಾ ಇದೆ. ನಾವು ಇವತ್ತು ನಮ್ಮ ಐಐಟಿಯ ಹೆಡ್ ಕೂತ್ಕೊಂಡು ಗೋಮೂತ್ರ ಕುಡಿದು ಸರೋಗ್ತೀರ ಅಂತ ಹೇಳ್ತಾ ಇದ್ದಾರೆ. ಜಗತ್ತಲ್ಲಿ ಹೋಗ್ತಾ ಇದೆ. ಇವತ್ತು ಮೊನ್ನೆ ಚೈನಾದ ಒಂದು ಪುಟ್ಟ ಕಂಪನಿ ಮಾಡಿದೆ AI ಸಾಫ್ಟ್ವೇರ್, ಅಮೆರಿಕಾದ ಎಲ್ಲ ಕಂಪನಿಗಳನ್ನು ಧೂಳಿಪಟ ಮಾಡಿಬಿಡ್ತು. ಅವ್ರು ಹಂಗೆ ಮುಂದುವರಿತಾ ಇದ್ದಾರೆ, ನಾವು ಹೋಗಿ ಮುಳುಗ್ತಾ ಇದ್ದೀವಿ. ಗಂಗೆನೂ ಹಾಳು ಮಾಡ್ತಾ ಇದ್ದೀವಿ, ಗಂಗೆನೂ ಮುಳುಗಿ ನಮ್ಮ ಪಾಪನೆಲ್ಲ ಅದಕ್ಕೆ ಸೇರಿಸಿ ಗಂಗೆನ ಸಾಯಿಸ್ತಾ ಇದ್ದೀವಿ ಅಷ್ಟೇ. ಅದೇ ನನಗೂ ಸುಮಾರು ಸಲ ಅನ್ಸುತ್ತೆ, ಈಗ ತೀರ್ಥಯಾತ್ರೆಗೆ ಅಂತ ಹೋಗೋರಿಗೆಲ್ಲ ಆಕ್ಸಿಡೆಂಟ್ ಆಗುತ್ತಲ್ಲ, ಅದಕ್ಕೊಂದು ಕರ್ಮ ಅಂತ ಹುಡುಕಿದ್ದಿಲ್ಲ ಅನ್ಸುತ್ತೆ. ಕರ್ಮ ಹಾಗೆ ನಾವು ಯಾವುದೋ ಹೋದ ಜನ್ಮದ ಕರ್ಮ ಅದಕ್ಕೆ ಹಿಂಸತ್ತು, ಆ ದೇವ್ರು ಬಂದು ಕಾಪಾಡಬೇಕಾಯ್ತಲ್ಲ. ನನಗೆ ಕಾಣಿಸೋ ದೇವರು ಮನುಷ್ಯನೇ, ಪ್ರಕೃತಿ ನನಗೆ ಕಾಣಿಸೋ ದೇವರು. ಅದಕ್ಕೆ ಯಾಕಂದರೆ ಅದಕ್ಕಿಂತ ಶಕ್ತಿ ಇನ್ಯಾವುದೂ ಇಲ್ಲ. ಮನುಷ್ಯನ ಪ್ರೀತಿಸೋದಿಲ್ಲ, ಗೌರವಿಸೋದಿಲ್ಲ. ನಾವು ಯಾವ ದೇವ್ರನ್ನ ಗೌರವಿಸ್ತೀವಿ? ಸಾಧ್ಯನೇ ಇಲ್ಲ ನಮ್ಮ ಕೈಲಿ. ಆ ದೇವ್ರು ಬಂದು ಕಾಪಾಡೋಂಗಿದ್ರೆ ಕೊರೋನಾ ಟೈಮಲ್ಲಿ ಕಾಪಾಡಬೇಕಾಗಿತ್ತಲ್ಲ. ಎಷ್ಟು ಜನ ಸತ್ರು, ಆ ಕಾಪಾಡಿದವ್ರೆಲ್ಲ ಮನುಷ್ಯ.